ಓಂ ನಮೋ ವೆಂಕಟೇಶಾಯ. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಪ್ರಸ್ತುತ ತಿರುಮಲದ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಇವತ್ತು ನಾವು ಡೋನಾರ್ ದರ್ಶನಕ್ಕೆ ಹೋಗ್ತಿದೀವಿ. ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ, ಈ ಡೋನಾರ್ ದರ್ಶನ ಅಂದ್ರೆ ಏನು, ನಮ್ಗೆ ಯಾವ ರೀತಿಯಾಗಿ ದರ್ಶನ ಆಗುತ್ತೆ, ಏನೆಲ್ಲ ಪ್ರಿವಿಲೇಜಸ್ ಇರುತ್ತೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಡೋನಾರ್ ಪ್ರಿವಿಲೇಜಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ. ನಮ್ಗೆ TTD ಅವರಿಂದ ಸಾಕಷ್ಟು ಟ್ರಸ್ಟ್ಗಳಿದೆ. ಅದರಲ್ಲಿ ವಿದ್ಯಾದಾನ ಟ್ರಸ್ಟ್ ಆಗಿರ್ಬೋದು, ಅನ್ನದಾನಂ ಟ್ರಸ್ಟ್, SVBC ಚಾನೆಲ್, ಬರ್ಡು, ಈ ರೀತಿ ಸಾಕಷ್ಟು ಟ್ರಸ್ಟ್ಗಳಿದೆ. ಈ ಟ್ರಸ್ಟ್ಗಳಿಗೆ ನಾವು ಒಂದು ಅಮೌಂಟ್ ಅಂತ ಡೊನೇಟ್ ಮಾಡಿದ್ರೆ ನಮ್ಗೆ TTD ಅವರು ಕೆಲವೊಂದು ಪ್ರಿವಿಲೇಜಸ್ ಕೊಡ್ತಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ನಮ್ಗೆ 1 lakh ಡೊನೇಷನ್ ಸ್ಕೀಮ್ ಅಂತ ಇದೆ. ಈಗ ನಾವು ಈ ಯಾವ್ದಾದ್ರು ಒಂದು ಟ್ರಸ್ಟ್ಗೆ ನಾವು 1 ಲಕ್ಷ ರೂಪಾಯಿ ಡೊನೇಟ್ ಮಾಡಿದ್ರೆ ನಮ್ಗೆ ಪ್ರತಿ ವರ್ಷ 5 ಜನಕ್ಕೆ ಸುಪಥಮಿಂದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಗೆ ಒಂದು 100 ರೂಪೀಸ್ ರೂಮ್ ಕೂಡ ಕೊಡ್ತಾರೆ. ಈ ಒಂದು ಡೊನೇಷನ್ ನಾವು ಯಾರ ಹೆಸರಲ್ಲಿ ಮಾಡ್ತೀವಲ್ಲ ಅವರ ಲೈಫ್ ಟೈಮ್ ತನಕನೂ ನಮ್ಗೆ ಈ ಒಂದು ಪ್ರಿವಿಲೇಜಸ್ ಇದೆ. ಇದು ಒಂದು ಬೆಸ್ಟ್ ಆಪ್ಷನ್. ನಿಮ್ಗೆ ಪ್ರತಿ ವರ್ಷ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕಂದ್ರೆ ನೀವು ಆರಾಮಾಗಿ 1 lakh ರೂಪೀಸ್ ಡೊನೇಟ್ ಮಾಡ್ಬೋದು. ಅದ್ರಲ್ಲೂ ನಿಮ್ಗೆ ಇನ್ನ ಒಂದು ಆಡೆಡ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಬೇರೆ ಎಲ್ಲಾ ಟಿಕೆಟ್ಸ್ ಕೂಡ 3 ಮಂತ್ಸ್ ಮುಂಚೆ ಪ್ಲಾನ್ ಮಾಡಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅದೇ ನೀವು ಈ 1 lakh ಡೊನೇಷನ್ ಕೋಟಾದಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಬೇಕಂದ್ರೆ ನೀವು ಆರಾಮಾಗಿ 1 ವೀಕ್ ಮುಂಚೆ ಪ್ಲಾನ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಯಾಕಂದ್ರೆ ಡೋನರ್ ಅವ್ರಿಗೆ ಬೇರೆ ಕೋಟಾದಲ್ಲಿ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಮತ್ತೆ ನಮ್ಗೆ ರೂಮ್ದು ಕೂಡ ಟೆನ್ಷನ್ ಇರಲ್ಲ. ಆಟೋಮ್ಯಾಟಿಕ್ ಆಗಿ ನಮ್ಗೆ ಒಂದು ರೂಮ್ ಸಿಕ್ಕೇ ಸಿಗುತ್ತೆ 5 ಜನಕ್ಕೆ. ಇದ್ರ ಜೊತೆಗೆ ನಮ್ಗೆ 6 ಲಡ್ಡು ಕೂಡ ಕೊಡ್ತಾರೆ. ಮತ್ತೆ ನಮ್ಗೆ ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್ ಕೂಡ ನಮ್ಗೆ ಕೊಡ್ತಾರೆ. ಇನ್ನು ಈ ಡೊನೇಷನ್ ಅಲ್ಲಿ ನಾವೀಗ ಇಂಡಿವಿಜುವಲ್ ಡೊನೇಷನ್ ಮಾಡಿದ್ರೆ ನಿಮ್ಗೆ ಲೈಫ್ ಟೈಮ್ ತನಕ ಇರುತ್ತೆ. ಅದೇ ರೀತಿ ನಮ್ಗೆ ಜಾಯಿಂಟ್ ಡೊನೇಷನ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಇದ್ರಲ್ಲಿ ನಾವು ಇಬ್ಬರ ಹೆಸರಲ್ಲಿ ಡೊನೇಷನ್ ನ ಮಾಡಬಹುದು. ನೀವು 1 lakh ರೂಪೀಸ್ ಇಬ್ಬರ ಹೆಸರಲ್ಲಿ ಡೊನೇಟ್ ಮಾಡಿದ್ರೆ ನಿಮ್ಗೆ 20 ವರ್ಷದ ತನಕ ಈ ಒಂದು ಪ್ರಿವಿಲೇಜಸ್ ವ್ಯಾಲಿಡಿಟಿ ಇರುತ್ತೆ. ಇದ್ರಲ್ಲಿ ನಮಗೆ ಒಂದು ಆಡೆಡ್ ಅಡ್ವಾಂಟೇಜ್ ಇದೆ. ಅದು ಏನು ಅಂದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಬಹುದು. ನಮಗೆ ಸಾಮಾನ್ಯವಾಗಿ 3 ಮಂತ್ಸ್ ಮುಂಚೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇದೇನಾದ್ರೂ ನಾವು ಈ ಸ್ಕೀಮ್ ಅಲ್ಲಿ ಡೊನೇಷನ್ ಮಾಡಿದ್ರೆ ನಮಗೆ 1 ವೀಕ್ ಬಿಫೋರ್ ಅಥವಾ ಒಂದು 4 ಡೇಸ್ 5 ಡೇಸ್ ಬಿಫೋರ್ ಕೂಡ ನಾವು ಬುಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಾಗಿ ಇದೊಂದು ತುಂಬಾನೇ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ 5 ಜನ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಹಾಗೆ ನಾವೇನಾದ್ರು 10 lakhs ಏನಾದ್ರು ಡೊನೇಟ್ ಮಾಡಿದ್ರೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಕೂಡ ಮಾಡಬಹುದು. 10 ಲಕ್ಷ ಡೊನೇಟ್ ಮಾಡಿದ್ರೆ 3 ಬಾರಿ ದೇವರ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತೆ. ಅದ್ರಲ್ಲೂ ನಿಮ್ಗೆ 10 lakh ರೂಪೀಸ್ ಡೊನೇಟ್ ಮಾಡಿದ್ರೆ ನಿಮ್ಗೆ 3 ಬಾರಿ ದರ್ಶನ ಅಂತ ಹೇಳಿದ್ರಲ್ಲ, 3 ಬಾರಿ ಕೂಡ ನಿಮ್ಗೆ ಫಸ್ಟ್ ಡೋರ್ ದರ್ಶನ, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ 5 ಜನಕ್ಕೂ ಕೂಡ ದರ್ಶನ ಅವೈಲೇಬಲ್ ಇರುತ್ತೆ. ಇನ್ನು ನೀವು 10 lakh ರೂಪೀಸ್ ಡೊನೇಟ್ ಮಾಡಿದ್ರೆ ನಿಮ್ಗೆ 1000 ರೂಪೀಸ್ ರೂಮ್ ನ ಕೊಡ್ತಾರೆ. ಸೊ ವರ್ಷದಲ್ಲಿ 3 ಸರಿ ನೀವು 3 ಬಾರಿ ದರ್ಶನ ಮಾಡ್ಕೋಬಹುದು. 3 ದಿವಸ ನಿಮ್ಗೆ ರೂಮ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನಾವು ಕೂಡ ಈಗ 1 lakh ಡೊನೇಷನ್ ಗೆ ಹೋಗಿರೋದು. ಒಂದು ಬ್ಲೌಸ್ ಪೀಸು ಒಂದು ಶಲ್ಯ ಕೊಟ್ಟಿದ್ದಾರೆ. ಅದನ್ನ ಕೂಡ ನಿಮ್ಗೆ ತೋರಿಸ್ತೀವಿ. ಇದನ್ನ ನಾವು ಡೋನಾರ್ ಸೆಲ್ ನಲ್ಲಿ ಇಸ್ಕೊಳ್ಬೇಕಾಗಿರತ್ತೆ. ಇನ್ನು ಈಗ ನಾವು ದರ್ಶನಕ್ಕೆ ಸುಪಥಮಿಂದ ಹೋಗ್ಬೇಕಾಗುತ್ತೆ. ಇನ್ನು ನೀವು ಪ್ರತಿ ವರ್ಷ 5 ಜನ ಇರುತ್ತಲ್ಲ, ಆ ನೇಮ್ಸ್ ನ ಕೂಡ ನಿಮ್ಗೆ ಚೇಂಜ್ ಮಾಡುವ ಒಂದು ಆಪ್ಷನ್ ಇರುತ್ತೆ. ನೀವು ಪ್ರತಿ ವರ್ಷ ಅದೇ 4 ಜನ ಬರ್ಬೇಕು ಅಂತ ಏನಿರೋದಲ್ಲ, ಡೋನರ್ ಬರೋದು ಕಂಪಲ್ಸರಿ ಆಗಿರುತ್ತೆ. ಅವ್ರ ಜೊತೆಗೆ ಇನ್ನ 4 ಮೆಂಬರ್ಸ್ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೋದು. ಹಾಗೆ ಒಮ್ಮೆ ಏನಾದ್ರು ನೀವು ಡಿಲೀಟ್ ಮಾಡಿದ್ರೆ ಈಗ ನೇಮ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಇರತ್ತಲ್ಲ, ಹಾಗೆ ಒಮ್ಮೆ ಡಿಲೀಟ್ ಮಾಡಿದ್ರೆ ಮತ್ತೆ 30 ಡೇಸ್ ಆದ್ಮೇಲೆ ನೀವು ಇನ್ನೊಂದು ನೇಮ್ ನ ಆಡ್ ಮಾಡೋದಕ್ಕಾಗತ್ತೆ. ಹಾಗಾಗಿ ನೀವೇನಾದ್ರೂ ತಕ್ಷಣ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಯಾವುದೇ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಮ್ಮೆ ನೀವೇನಾದ್ರೂ ಯಾರ್ದನ್ನ ಹೆಸರನ್ನು ಡಿಲೀಟ್ ಮಾಡಿದ್ರೆ ಮತ್ತೆ 30 ದಿನಗಳ ಕಾಲ ಅವಕಾಶ ಇರೋದಿಲ್ಲ. ಇನ್ನು ಈಗ ನಾವು ಸುಪಥಮಿಂದ ದರ್ಶನಕ್ಕೆ ಹೋಗ್ತಾ ಇದೀವಿ. ಸುಪಥಮ್ ಬಂದ್ಬಿಟ್ಟು ನೋಡಿ, ಇದೇ ದೇವಸ್ಥಾನ, ಇದ್ರ ಪಕ್ಕದಲ್ಲೇ ನಮ್ಗೆ ಸುಪಥಮ್, ನಿಮ್ಗೆ ಅಲ್ಲಿ ಕಾಣಿಸ್ತಿದೆ ಸುಪಥಮ್ ಅಂತ. ಸೊ ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ರೆ ಕೇವಲ 1 ರಿಂದ 2 ಗಂಟೆಯಲ್ಲಿ ನಮ್ ದರ್ಶನ ಆಗಿ ಹೊರಗ್ ಬಂದ್ಬಿಡ್ತೀವಿ. ನೀವು ಅದೇ 300 ರೂಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 5 ರಿಂದ 6 ಗಂಟೆಗಳ ಸಮಯ ಹಿಡಿಯುತ್ತೆ. ಬಟ್ ಈ ಒಂದು ಡೋನಾರ್ ಕೋಟಾದಲ್ಲಿ ನಾವು ದರ್ಶನಕ್ಕೆ ಹೋದ್ರೆ ಕೇವಲ 1 ರಿಂದ 2 ಗಂಟೆಯಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗ್ ಬರ್ತೀವಿ. ಬನ್ನಿ ಇವಾಗ ಹೋಗೋಣ ಅಂತ. ಇನ್ನು ಇವತ್ತು ದರ್ಶನಕ್ಕೆ ನಾನು, ನಮ್ಮ ಅಪ್ಪ, ಅಮ್ಮ ಮತ್ತೆ ನನ್ನ ತಂಗಿ ಮತ್ತೆ ಕಾರ್ತಿಕ್, ನಾವು 5 ಜನ ಕೂಡ ಈ ಡೋನಾರ್ ದರ್ಶನಕ್ಕೆ ಇವತ್ತು ಹೋಗ್ತಾ ಇದೀವಿ ಸುಪಥಮ್ ಇಂದ. ಇನ್ನು ನಿಮ್ಗೆ ಏನಾದ್ರು ಫೋನ್ಸ್ ಮತ್ತೆ ಲಗೇಜ್ ಇಡ್ಬೇಕು ಅಂದ್ರೆ ನಿಮ್ಗೆ ಇಲ್ಲೇ ಇದೆ ನೋಡಿ, ಫ್ರೀ ಡೆಪಾಸಿಟ್ ಕೌಂಟರ್. ಸುಪಥಮ್ ಹತ್ರನೇ ನಿಮ್ಗೆ ಫ್ರೀ ಡೆಪಾಸಿಟ್ ಕೌಂಟರ್ಸ್ ಇದೆ. ಈಗ ತಾನೇ ನಾವು ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಜಸ್ಟ್ 40 ನಿಮಿಷದಲ್ಲಿ ನಮಗ್ ದರ್ಶನ ಆಯ್ತು. ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಾವು ಒಳಗಡೆ ಹೋದಾಗ ಕೂಡ ವೆಂಡಿ ವಾಕಿಲಿ ಹತ್ರ ಅಂದ್ರೆ ಬೆಳ್ಳಿ ಬಾಗ್ಲ ಹತ್ರ ಹೋದಾಗ ಕೂಡ ತುಂಬಾ ರಶ್ ಇರ್ಲಿಲ್ಲ. ತುಂಬಾನೇ ಆರಾಮಾಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ ಇವತ್ತು. ಇನ್ನು ಈ ಒಂದು ಡೋನರ್ ದರ್ಶನಕ್ಕೆ ನಾನು ಆಗ್ಲೇ ಹೇಳ್ದಂಗೆ ನಮ್ಗೆ ಒಂದು ಬಾರಿ ನಮ್ಗೆ 6 ಲಡ್ಡುಗಳನ್ನ ಕೊಡ್ತಾರೆ. ಸೊ ಈಗ ಲಡ್ಡು ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಾವು. ಈಗ ನೋಡಿ, ನಾವು ಡೋನಾರ್ ಕೋಟಾದಲ್ಲಿ ರೂಮ್ಸ್ ನ ತಗೊಂಡಿದೀವಿ. ನಮ್ಗೆ ವರಾಸ್ವಾಮಿ ಗೆಸ್ಟ್ ಹೌಸ್ ಅಲ್ಲಿ ರೂಮ್ ನ ಅಲಾಟ್ ಮಾಡಿದ್ರು. ನಿಮ್ಗೆ ಈ ಡೋನಾರ್ ಕೋಟಾದಲ್ಲಿ ರಾಮ್ ಬಗ್ಗೆ
ಬಗೀಚಾ ಅಥವಾ ವರಾಸ್ವಾಮಿ ಗೆಸ್ಟ್ ಹೌಸ್ ಈ ಎರಡರಲ್ಲೇ ನಿಮಗೆ ರೂಮ್ಸ್ ಕೊಡ್ತಾರೆ. ನಿಮಗೆ ದೇವಸ್ಥಾನದಿಂದ ತುಂಬ ಹತ್ತಿರದಲ್ಲಿ ಯಾವ ರೂಮ್ಸ್ ಇರುತ್ತೆ ಅದನ್ನೇ ಕೊಡ್ತಾರೆ. ನಿಮಗೆ ದೂರದ ಕಾಟೇಜಸ್ನ ಅಲಾಟ್ ಮಾಡೋದಿಲ್ಲ. ಇದನ್ನು ಕೂಡ ನೀವು ಡೋನಾರ್ ಕೋಟಾದಲ್ಲಿ ದರ್ಶನ ಬುಕ್ ಮಾಡ್ಕೊತೀರಲ್ಲ, ಹಾಗೇನೆ ಅಕಾಮಡೇಷನ್ ಕೂಡ ಯಾವ ಡೇಟಿಗೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಬುಕ್ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಇದು ವರಾಸ್ವಾಮಿ ಗೆಸ್ಟ್ ಹೌಸಲ್ಲಿ 100 ರುಪೀಸ್ ರೂಮು. ಎಷ್ಟು ಸ್ಪೇಷಿಯಸ್ ಆಗಿದೆ ರೂಮ್. ನಮಗೆ ಲಗೇಜ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು 2 ಬೆಡ್ಸ್ ಇದೆ. ನಮಗೆ 5 ಜನಕ್ಕೆ ನಮಗೆ ಈ ರೂಮ್ನ ಕೊಟ್ಟಿದ್ದಾರೆ. ಇನ್ನು ವಾಶ್ರೂಮ್ ಕೂಡ ನಮಗೆ ಸಪ್ರೇಟ್ ಆಗಿದೆ. ಇದರಲ್ಲಿ ನಮಗೆ ಗೀಸರ್ ಕೂಡ ಅವೈಲೇಬಲ್ ಇದೆ. ಮತ್ತು ಅದೇ ರೀತಿ ಕಮೋಡ್ ಸಪ್ರೇಟ್ ಆಗಿದೆ. ರೂಮ್ನಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ವರ್ತ್ ಅಂತ ಹೇಳ್ಬೋದು. 100 ರುಪೀಸ್ಗೆ ನಮಗೆ ಇಷ್ಟು ಚೆನ್ನಾಗಿರೋ ರೂಮ್ನ TTD ಅವರು ಅಲೋಕೇಟ್ ಮಾಡ್ತಿದ್ದಾರೆ. ಯಾರೆಲ್ಲ ಡೋನರ್ಸ್ ಇರ್ತಾರೆ ಅವ್ರಿಗೆ ಪ್ರತಿ ವರ್ಷ ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ. ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಆದಿಶೇಷು ಗೆಸ್ಟ್ ಹೌಸ್ ಹತ್ರ ಬರಬೇಕು. ಅದು ನಮ್ಗೆ MBC ಸರ್ಕಲ್ ಹತ್ರನೇ ಇರುತ್ತೆ. ಈ ಕಡೆಯಿಂದ MBC ಸರ್ಕಲ್ ಇಂದ ನಾವು ಈ ಕಡೆ ಸ್ಟ್ರೈಟ್ ಬಂದ್ರೆ ನಮ್ಗೆ ಇಲ್ಲಿ ಡೋನರ್ ಸೆಲ್ ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ನಾವು ನಮ್ಮ ದರ್ಶನದ ರೆಸಿಪ್ಟ್ ಮತ್ತೆ ನಮ್ದು ಡೋನರ್ ID ಹೇಳಿದ್ರೆ ನಮ್ಗೆ ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ. ಸೊ ಇದು ಡೋನರ್ ಸೆಲ್ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಒಳಗೋಗ್ಬಿಟ್ಟು ನಾವು ಶಲ್ಯ ಮತ್ತೆ ಬ್ಲೌಸ್ ಪೀಸ್ ಇಸ್ಕೊಂಡ್ ಬರೋಣಂತೆ ಬನ್ನಿ. ಈಗ ನೋಡಿ, ನಾವು ಶಲ್ಯ ಮತ್ತೆ ಬ್ಲೌಸ್ ಪೀಸ್ ಇಸ್ಕೊಂಡ್ ಬಂದಿದೀವಿ. ತುಂಬಾ ಜನ ನಮ್ಗೆ ಈ ಶಂಕು ಚಕ್ರ ನಾಮ ಇರುವ ಈ ಒಂದು ಶಲ್ಯ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತೀರಾ. ಸೊ ಈ ಒಂದು ಶಲ್ಯ ನಮ್ಗೆ ಯಾರೆಲ್ಲ TTD ಅಲ್ಲಿ ಡೊನೇಷನ್ ಮಾಡಿರ್ತಾರಲ್ಲ ಆ ಡೋನರ್ಸ್ಗೆ ಈ ಶಲ್ಯ ಮತ್ತೆ ಬ್ಲೌಸ್ ಪೀಸ್ ಅನ್ನೋದು ಕೊಡ್ತಾರೆ. ಸೊ ನಿಮ್ಗೆ ಇದೆಲ್ಲೂ ಮಾರಾಟಕ್ಕೆ ಸಿಗೋದಿಲ್ಲ ತಿರುಪತಿಯಲ್ಲಿ. ಯಾರು ಡೋನರ್ ಇರ್ತಾರೆ ಅವ್ರಿಗೆ ಮಾತ್ರ ಈ ಶಲ್ಯ ಮತ್ತೆ ಬ್ಲೌಸ್ ಪೀಸ್ ಸಿಗುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ ಅಲ್ಲಿ ನೋಡೋಣಂತೆ ನೀವು ಯಾವ ರೀತಿಯಾಗಿ ಅಮೌಂಟ್ ನ ಡೊನೇಟ್ ಮಾಡ್ಬಿಟ್ಟು ಅದರ ಪ್ರಿವಿಲೇಜಸ್ ನ ಯಾವ ರೀತಿಯಾಗಿ ನೀವು ರಿಡೀಮ್ ಮಾಡ್ಬೋದು ಅಂತ. ಮೊದಲಿಗೆ ನಾವು TTD ಅವರ ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಈಗ ನಾವು ಡೊನೇಷನ್ ಮಾಡಲಿಕ್ಕೆ ನಮಗೆ ಇಲ್ಲಿ ಕೆಳಗಡೆ ಸರ್ವಿಸಸ್ ಅಂತ ಇರುತ್ತೆ, ಪಿಲ್ಗ್ರಿಮ್ ಸರ್ವಿಸಸ್ ಅಂತ. ಅದರಲ್ಲಿ ನಾವು ಡೋನಾರ್ ಆರ್ USSES ಪ್ರಿವಿಲೇಜಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಇದು ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಈ ಹಳೆ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ತಿರುಪತಿ ಬಾಲಾಜಿ .ap.gov.in ಅಂತ ಈ ಹಳೆ ವೆಬ್ಸೈಟ್ಗೆ ಹೋದ ನಂತರ ನೀವೇನಾದರೂ ಈ ವೆಬ್ಸೈಟಲ್ಲಿ ಆಲ್ರೆಡಿ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಲಾಗಿನ್ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿ. ಇನ್ ಕೇಸ್ ನೀವು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಇದೆ ಸೈನ್ ಅಪ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಂಡಿವಿಜುವಲ್ ನೀವೀಗ ಯಾರ ಹೆಸರಲ್ಲಿ ಡೊನೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರ ಡೀಟೇಲ್ಸ್ನ ಇಲ್ಲಿ ಪ್ರಾಪರ್ ಆಗಿ ಎಂಟರ್ ಮಾಡಿ. ಅವರ ಫಸ್ಟ್ ನೇಮು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಮತ್ತೆ ಫೋಟೋ ID ಪ್ರೂಫ್. ಈಗ ನೀವು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡ್ತಿದ್ರೆ ಪ್ರಾಪರ್ ಆಗಿ ಆ ಒಂದು ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಿ. ಯೂಸರ್ ನೇಮಲ್ಲಿ ನೀವು ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ಬೋದು ಮತ್ತೆ ಪಾಸ್ವರ್ಡ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ ಯಾವ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಡ್ತೀರಾ ಇದೇ ಡೀಟೇಲ್ಸ್ನ ನೀವು ಲಾಗಿನ್ ಆಗ್ಲಿಕ್ಕೆ ಯೂಸ್ ಮಾಡಬೇಕಾಗಿರುತ್ತೆ. ಇಷ್ಟು ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಇಲ್ಲಿ ಕೆಪಚಾ ಕೋಡ್ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ನಿಮಗೆ ಒಂದು ಆಕ್ಟಿವೇಶನ್ ಮೇಲ್ ಬರುತ್ತೆ. ಅದ್ರ ಮೇಲೆ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು ಬಾರಿ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆದಮೇಲೆ ನೀವು ಈ ವೆಬ್ಸೈಟಲ್ಲಿ ಲಾಗಿನ್ ಆಗ್ಬೋದಾಗಿರುತ್ತೆ. ಈಗ ನಾವು ಲಾಗಿನ್ ಆಗಲಿಕ್ಕೆ ನೀವು ಯಾವ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತೀರಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ. ಈಗ ನಾವು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡೋಣಂತೆ. ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಪಚಾ ಕೋಡ್ನ ಕೂಡ ಎಂಟರ್ ಮಾಡಬೇಕಾಗಿರುತ್ತೆ. ಈಗ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಒಂದು ಬಾರಿ ನಾವು ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ಇಲ್ಲಿ ನಮಗೆ ಸರ್ವಿಸಸ್ ಅಂತ ಕಾಣುತ್ತೆ ನೋಡಿ. ಈಗ ನಾವು ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಲಿಸ್ಟ್ ಆಫ್ ಟ್ರಸ್ಟ್ಸ್ ಅಂತ ಇದೆ ನೋಡಿ. ನಾವು ಯಾವ ಟ್ರಸ್ಟ್ಗೆ ಡೊನೇಟ್ ಮಾಡಬೇಕು ಅಂತ. ನಾನು ಆಗಲೇ ಹೇಳ್ದಂಗೆ ವೆಂಕಟೇಶ್ವರ ಅನ್ನಪ್ರಸಾದ ಟ್ರಸ್ಟ್ ಆಗಿರ್ಬೋದು, ಅಥವಾ ಬರ್ಡ್ ಟ್ರಸ್ಟ್ ಆಗಿರ್ಬೋದು, ವೆಂಕಟೇಶ್ವರ ಭಕ್ತಿ ಚಾನಲ್ ಆಗಿರ್ಬೋದು, ಗೋ ಸಂರಕ್ಷಣಾ ಟ್ರಸ್ಟ್ ಆಗಿರ್ಬೋದು. ನಿಮಗೆ ಯಾವ ಟ್ರಸ್ಟ್ಗೆ ಅಮೌಂಟ್ನ ಡೊನೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಒಂದು ಟ್ರಸ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡೋಣಂತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗಡೆ ನೋಡಿ ಪ್ರಿವಿಲೇಜಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಅಮೌಂಟ್ ಡೊನೇಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಪ್ರಿವಿಲೇಜಸ್ ಇದೆ ಅಂತ. ನಾವೀಗ ಡೊನೇಟ್ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು 1 ಲಕ್ಷ. ಆ ಒಂದು ಪ್ರಿವಿಲೇಜಸ್ನ ನಾವಿವಾಗ ನಿಮ್ಗೆ ಆಲ್ರೆಡಿ ತೋರಿಸಿದ್ವಿ ಅಲ್ಲ, ನಾವು ದರ್ಶನಕ್ಕೆ ಸುಪಥಮಿಂದ ಹೋಗಿದ್ವಿ. ಅದ್ರ ಜೊತೆಗೆ ನಮಗೆ ಒಂದು 100 ರುಪೀಸ್ ರೂಮ್ ಕೊಟ್ಟಿದ್ರು, 6 ಚಿಕ್ಕ ಲಡ್ಡು ಮತ್ತೆ ಅದ್ರ ಜೊತೆಗೆ ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್ನ ಕೂಡ ಕೊಟ್ಟಿದ್ರು. ಇಲ್ಲಿ 5 ಜನಕ್ಕೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ನೀವು 1 ಲಕ್ಷದಿಂದ 5 ಲಕ್ಷದ ಒಳಗೆ ಅಮೌಂಟ್ನ ಡೊನೇಟ್ ಮಾಡಿದ್ರೆ ನಿಮಗೆ ಈ ಎಲ್ಲ ಪ್ರಿವಿಲೇಜಸ್ ಇರುತ್ತೆ. ಅದೇ ನೀವು 5 ಲಕ್ಷದಿಂದ 10 ಲಕ್ಷದವರೆಗೆ ಅಮೌಂಟ್ನ ಡೊನೇಟ್ ಮಾಡಿದ್ರೆ ನಿಮಗೆ 3 ದಿನ ದರ್ಶನ ಇರುತ್ತೆ. ಅದು ಸುಪಥಮಿಂದ ಇರುತ್ತೆ. ಮತ್ತೆ 3 ದಿನ ಅಕಾಮಡೇಷನ್ 100 ರುಪೀಸ್ ರೂಮು, ಅದ್ರ ಜೊತೆ 10 ಚಿಕ್ಕ ಲಡ್ಡು ಮತ್ತೆ 5 ಮಹಾಪ್ರಸಾದ
ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್ ಇರುತ್ತೆ. ಅದೇ ನೀವು 10 ಲಕ್ಷದಿಂದ 25 ಲಕ್ಷ ಅಂತಿದೆ. ಅಂದ್ರೆ ಇದ್ರಲ್ಲಿ ನೀವು 10 ಲಕ್ಷ ಡೊನೇಟ್ ಮಾಡಿದ್ರು ಕೂಡ ನಿಮ್ಗೆ 3 ದಿನ ಬಿಗಿನಿಂಗ್ ಬ್ರೇಕ್ ದರ್ಶನ ಅಂದ್ರೆ ನಿಮ್ಗೆ ಫಸ್ಟ್ ಡೋರ್ ದರ್ಶನ ಅವೈಲೇಬಲ್ ಇರುತ್ತೆ. ಅದು 5 ಜನಕ್ಕೆ ಇರುತ್ತೆ. ಇದು ನಿಮ್ಮ ಲೈಫ್ ಟೈಮ್ ವರ್ಗೂ ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ₹1000 ರೂಮ್ ಕೂಡ ಕೊಡ್ತಾರೆ 3 ದಿನ. ಇದ್ರಲ್ಲಿ 20 ಚಿಕ್ಕ ಲಡ್ಡು ಮತ್ತೆ 10 ಮಹಾಪ್ರಸಾದ, ಒಂದು ಶಲ್ಯ ಮತ್ತೆ ಒಂದು ಬ್ಲೌಸ್ ಪೀಸ್, ಅದ್ರ ಜೊತೆಗೆ ಒಂದು ಸಿಲ್ವರ್ ಕಾಯಿನ್ 50 ಗ್ರಾಮ್ಸ್‌ದು. ಇದು 10 ಲಕ್ಷ ಡೊನೇಟ್ ಮಾಡಿದ್ರೆ ನಿಮ್ಗೆ ಇರುವ ಪ್ರಿವಿಲೇಜಸ್. ಅದೇ ನೀವು 5 ಲಕ್ಷದ ಮೇಲೆ ಡೊನೇಟ್ ಮಾಡಿದ್ರೆ ನಿಮ್ಗೆ 3 ದಿನ ದರ್ಶನ ಇರುತ್ತೆ. ಬಟ್ ಅದು ಸುಪಥಮ್ಮಿಂದ ಇರುತ್ತೆ. ಅದೇ 10 ಲಕ್ಷ ಡೊನೇಟ್ ಮಾಡಿದ್ರೆ ನಿಮ್ಗೆ 3 ದಿನ ದರ್ಶನ, ₹1000 ರೂಮು ಮತ್ತೆ ಫಸ್ಟ್ ಡೋರ್ ದರ್ಶನ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಪ್ರಿವಿಲೇಜಸ್ ಇದೆ. ಈಗ ನಾವು ಇಲ್ಲಿ ಟ್ರಸ್ಟ್‌ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಟು ಡೊನೇಟ್ ಅಂತ ಕೊಡೋಣಂತೆ. ಇಲ್ಲಿ ನೀವು ಡೊನೇಷನ್ ಟುವರ್ಡ್ಸ್ ಈ ಒಂದು ಚೆಕ್ ಬಾಕ್ಸ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಮೌಂಟ್‌ನ ಎಂಟರ್ ಮಾಡಬೇಕಾಗಿರುತ್ತೆ. ಈಗ ₹1,00,000ನ ಎಂಟರ್ ಮಾಡೋಣಂತೆ. ಇಲ್ಲಿ ನಾವು ನಮ್ಮ ಪಾನ್ ಕಾರ್ಡ್‌ನ ಸೆಲೆಕ್ಟ್ ಮಾಡಬೇಕು. ನಾವು 50,000ಕ್ಕಿಂತ ಜಾಸ್ತಿ ಅಮೌಂಟ್ ಡೊನೇಟ್ ಮಾಡ್ಬೇಕಂದ್ರೆ ಪಾನ್ ಕಾರ್ಡ್ ಎಂಟರ್ ಮಾಡೋದು ಕಂಪಲ್ಸರಿ ಇರುತ್ತೆ. ಐ ಹಿಯರ್ ಬೈ ಡಿಕ್ಲೇರ್ ಅಂತ ಕೊಡಿ. ಮತ್ತೆ ಇಲ್ಲಿ ಜಾಯಿನ್ ಡೋನರ್ ಆಪ್ಷನ್ ಕೂಡ ಇರುತ್ತೆ ನೋಡಿ ನಮ್ಗೆ. ಡು ಯು ವಿಶ್ ಟು ಆಡ್ ಅ ಜಾಯಿಂಟ್ ಡೋನರ್? ನೀವೇನಾದರೂ ಇಬ್ಬರ ಹೆಸರಲ್ಲಿ ಡೊನೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಯೆಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ನೇಮು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು ಪ್ರತಿಯೊಂದು ನೀವು ಏನು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಎಂಟರ್ ಮಾಡಿರ್ತೀರಲ್ಲ ಆ ಡೀಟೇಲ್ಸ್‌ನ ಇಲ್ಲಿ ಜಾಯಿಂಟ್ ಡೋನರ್‌ದು ಕೂಡ ಆಡ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವು ಇಂಡಿವಿಜುವಲ್ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಮಗೆ ವ್ಯಾಲಿಡಿಟಿ ಆಫ್ ಎನ್ ಜಾಯಿಂಟ್ ಆರ್ ಇನ್ಸ್ಟಿಟ್ಯೂಷನ್ ಡೋನರ್ ಟು ಅವೈಲ್ ದ ಪ್ರಿವಿಲೇಜಸ್ ಇಸ್ 20 ಇಯರ್ಸ್. ನೀವು ಜಾಯಿಂಟ್ ಡೋನರ್ ಮಾಡಿದ್ರೆ 20 ವರ್ಷ ಇರುತ್ತೆ. ನೀವು ಇಂಡಿವಿಜುವಲ್ ಡೊನೇಷನ್ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗ್ ತನಕ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಇಂಡಿವಿಜುವಲ್ ಬೇಕೋ ಜಾಯಿಂಟ್ ಡೋನರ್ ಬೇಕೋ ನೀವು ಇಲ್ಲೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ. ಅದಾದ್ಮೇಲೆ ನೀವು ಕಂಟಿನ್ಯೂ ಕೊಟ್ಟರೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಇರುತ್ತೆ. ಅದನ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ನೀವು ಅಮೌಂಟ್‌ನ ಪೇ ಮಾಡಿದ್ರೆ ನಿಮ್ಮ ಡೊನೇಷನ್ ಕನ್ಫರ್ಮ್ ಆಗುತ್ತೆ. ಒಂದು ಬಾರಿ ನಿಮ್ಮ ಡೊನೇಷನ್ ಕನ್ಫರ್ಮ್ ಆದ್ಮೇಲೆ ಈ ಸರ್ವಿಸಸ್ ಅಲ್ಲಿ ನಿಮ್ಗೊಂದು ಎಕ್ಸ್ಟ್ರಾ ಆಪ್ಷನ್ ಆಡ್ ಆಗುತ್ತೆ. ಅದು ಡೋನಾರ್ ಪ್ರಿವಿಲೇಜಸ್ ಅಂತ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ದರ್ಶನ ಮತ್ತೆ ರೂಮ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ ಪ್ರತಿ ವರ್ಷ. ಇಲ್ಲಿ ನೋಡಿ ನಮ್ಗೆ ನಾವು ಯಾವ್ದೆಲ್ಲ ಡೊನೇಷನ್ ಮಾಡಿದೀವಿ ಅದರ ಒಂದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಈಗ ನಾವು ₹1,00,000 ಡೊನೇಟ್ ಮಾಡಿರೋದು ಇಲ್ಲಿ ತೋರಿಸುತ್ತೆ. ಮತ್ತೆ ನಾವು 5 ಮೆಂಬರ್ಸ್ ನೇಮ್‌ನ ಆಡ್ ಮಾಡಿದೀವಿ. ಇಲ್ಲಿ ನೀವು 5 ಮೆಂಬರ್ಸ್‌ದು ನೇಮ್ ಆಡ್ ಮಾಡ್ಬೋದು. ಪ್ಲಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾರನ್ನ ನಿಮ್ಮ ಜೊತೆಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿರ್ತೀರಾ ಅವರ ಡೀಟೇಲ್ಸ್‌ನ ನಿಮ್ಗೆ ಇಲ್ಲಿ ಈ ಆಪ್ಷನ್ ಎನೇಬಲ್ ಆಗಿರುತ್ತೆ. ಈ ಒಂದು ಪ್ಲಸ್ ಆಪ್ಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅವರ ಡೀಟೇಲ್ಸ್‌ನ ಆಡ್ ಮಾಡ್ಬೋದಾಗಿರುತ್ತೆ. ಅದಾದ ನಂತರ ನಿಮ್ಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ದರ್ಶನ ಮತ್ತೆ ಅಕೊಮಡೇಷನ್ ಎರಡನ್ನೂ ಕೂಡ ಇಲ್ಲೇ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ಡೋನರ್ ಪ್ರಿವಿಲೇಜಸ್ ಸೆಕ್ಷನ್‌ಗೆ ಬಂದ್ರೆ ನಿಮ್ಗೆ ಇಲ್ಲಿ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ನೀವು 4 ಮೆಂಬರ್ಸ್‌ದು ಕೂಡ ಆಡ್ ಮಾಡ್ಬೋದು. ಅದೇ ರೀತಿ ನಾವು ಆಗ್ಲೇ ಹೇಳ್ದಂಗೆ ನೀವೇನಾದ್ರೂ ಬೇರೆಯವ್ರನ್ನ ನೆಕ್ಸ್ಟ್ ಇಯರ್ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಯಾರ್ ನೇಮ್ಸ್ ಚೇಂಜ್ ಮಾಡ್ಬೇಕಲ್ಲ ಒಂದು 15-20 ಡೇಸ್ ಮುಂಚೆನೆ ಅವ್ರ ನೇಮ್ಸ್‌ನ ನೀವು ಇಲ್ಲಿ ಡಿಲೀಟ್ ಮಾಡಬೇಕು. ಆಮೇಲೆ ನಿಮ್ಗೆ ಹೊಸ ನೇಮ್ಸ್‌ನ ಆಡ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ಈ ರೀತಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಅಂತ ಕೊಟ್ಟು ನಾವು ಡಿಲೀಟ್ ಮಾಡ್ಬೋದು. ಇಲ್ಲ ಬೇಕಿದ್ರೆ ನೀವು ಇದೇ ಪರ್ಸನ್ಸ್ ಎವ್ರಿ ಇಯರ್ ಹೋಗ್ತೀರಾ ಅಂದ್ರೆ ಇದೇ ರೀತಿ ನಿಮ್ಗೆ ಡೀಟೇಲ್ಸ್ ಇರ್ಬೋದು. ಇನ್ನು ಈ ರೀತಿಯಾಗಿ ನೀವು ಟಿ.ಟಿ.ಡಿ ಟ್ರಸ್ಟ್‌ಗೆ ಅಮೌಂಟ್‌ನ ಡೊನೇಟ್ ಮಾಡ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಇನ್ನೂ ಒಂದು ಡೌಟ್ ಇರುತ್ತೆ. ಈಗ ವೈಕುಂಠ ಏಕಾದಶಿ ಅಥವಾ ಬ್ರಹ್ಮೋತ್ಸವ ಆ ಟೈಮಲ್ಲಿ ಟಿಕೆಟ್ಸ್‌ನ ರಿಲೀಸ್ ಮಾಡ್ತಾರಾ ಅಂತ. ನಮಗೆ ಲಾಸ್ಟ್ 2-3 ಇಯರ್ಸ್ ಇಂದ ಕೂಡ ನಮಗೆ ವೈಕುಂಠ ಏಕಾದಶಿಗೂ ಕೂಡ ಸಪರೇಟ್ ಡೋನರ್ ಕೋಟಾಲಿ ದರ್ಶನದ ಟಿಕೆಟ್ಸ್‌ನ ರಿಲೀಸ್ ಮಾಡ್ತಿದ್ದಾರೆ. ಅದು ಕೂಡ ನಮ್ಗೆ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದ್ರೆ ನಮಗೆ ನಾರ್ಮಲ್ ಆಗಿ ₹300 ಟಿಕೆಟ್ಸ್ ಆಗಿರ್ಬೋದು, ಶ್ರೀವಾಣಿ ಟ್ರಸ್ಟ್ ಆಗಿರ್ಬೋದು ತುಂಬಾನೇ ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಈ ಒಂದು ಡೊನೇಷನ್ ಕೋಟಾಲಿ ಟಿಕೆಟ್ಸ್ ಬಿಡ್ತಾರೆ. ನಿಮ್ಗೆ ಅಟ್‌ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಟಿಕೆಟ್ಸ್ ಇರುತ್ತೆ. ಅದು 10 ಡೇಸ್ ಬಿಡ್ತಾರೆ ಅಲ್ಲ 10 ದಿನಗಳ ಕಾಲ. ನಿಮ್ಗೆ ವೈಕುಂಠ ಏಕಾದಶಿ, ದ್ವಾದಶಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಬೇರೆ ಡೇಟ್ಸ್‌ಗೆ ಆರಾಮಾಗಿ ಈ ಡೋನರ್ ಕೋಟಾದಲ್ಲಿ ನಿಮ್ಗೆ ವೈಕುಂಠ ದ್ವಾರ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇದೆಲ್ಲ ಆಗಿತ್ತು ಇವತ್ತಿನ ಮಾಹಿತಿ. ನಿಮ್ಗೆ ಈ ವಿಡಿಯೋದಲ್ಲಿ ಡೋನಾರ್ ದರ್ಶನದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು. ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಇನ್ನು ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.